ಓ ಮರ್ತಿದ್ದೆ ಪಾರ್ವತಿ ಆನು ನೀನು ಆನು ನೀನು ಆನು ಮಕ್ಕಳು ನೋಡ್ತಾರೆ ನಮ್ ಪಾರ್ವತಿ ಶಿವು ತಾನೆ ನೋಡಿದ್ರೆ ಏನಂತೆ ಏನಿವತ್ತು ಬಹಳ ಖುಷಿಯಾಗಿದ್ದೀರಲ್ಲ? ಖುಷಿಲ್ದೆ ಇನ್ನೇನು, 2 ಬೀಗ ರಿಪೇರಿ ಮಾಡಿದಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ 20 ರೂಪಾಯಿ ಕೊಟ್ಟಿದ್ದಾರೆ ನನಗೆ. 20 ರೂಪಾಯಿ ಸಂಪಾದನೆ. ಓ 2 ದಿವಸದ ಸಂಪಾದನೆ ಒಂದೇ ದಿವಸ ಆಗಿದ್ದೇನೆ. ಅದಕ್ಕೆ ಈ ಸಿಹಿ ಅಲ್ಲ? ಅಪ್ಪನ ಕೈ ನೋಡಮ್ಮ. ಏನು? ಓ ಕೇಳ್ಬೇಕು ಅಂತಿದ್ದೆ. ಇದೇನು ಬೊಂಬೆ ಬರ್ಸ್ಕೊಂಡಿದ್ರಲ್ಲ? ಇದು ಬರ್ಸ್ಕೊಂಡಿರೋದಲ್ಲ, ಹಚ್ಚೆ ಊಹಿಸ್ಕೊಂಡಿರೋದು. ಯಾಕೆ ಅಂತಂದ್ರೆ ನಾಳೆ ನಾನು ಮುದುಕನಾಗ್ತೀನಿ, ನನ್ನಿಬ್ರು ಮಕ್ಕಳು ದೊಡ್ಡವರಾಗ್ತಾರೆ, ಅವರಿಗೆ ಮಕ್ಕಳಾಗತ್ತೆ. ಆ ನನ್ನ ಮೊಮ್ಮಕ್ಕಳ ಜೊತೆಲಿ ನಾನು ಒಂದು ಮಗುವಾಗಿ ಸದಾ ಕಾಲ ಈ ಬೊಂಬೆಗಳನ್ನ ಇಟ್ಕೊಂಡು ಆಡಬೇಕು ಅಂತ ನನ್ನ ಆಸೆ. ನೋವಾಗ್ಲಿಲ್ವೇ? ಏನಂದ್ರೆ ನೋವಾಗ್ಲಿಲ್ವೇ? ಹೇಗೆ ನೋವಾಗತ್ತೆ ಮಂಗಳ? ಒಂದೊಂದ್ಸಲ ಚುಚ್ಚುತ್ತಿರ್ಬೇಕಾದ್ರು ನಿನ್ನಿಬ್ರು ಮಕ್ಕಳನ್ನ ನೆನೆಸ್ಕೋತಾ ಇದ್ರೆ ನನಗೆ ನೋವೇ ಕಾಣಿಸ್ತಾ ಇರ್ಲಿಲ್ಲ. ಶಿವು, ಈ ಬೊಂಬೆ ನಿಂದು. ಪಾರ್ವತಿ, ಈ ಬೊಂಬೆ ನಿಂದು. ನಂಗೆ ರಾಜ ಬೊಂಬೆ. ನನಗೆ ನಾಳೆ ಬೊಂಬೆ. ರಮಣಪ್ಪ, ರಮಣಪ್ಪ. ಯಾರು? ಬೀಗ ರಿಪೇರಿ ಮಾಡೋ ರಮಣಪ್ಪ ನಿನ್ನೆ ತಾನೆ? ಹೌದು. ನೋಡ್ರ ರಮಣಪ್ಪ, ನನ್ ಲಾಕರ್ ಕೀ ಕಳೆದು ಹೋಗಿದೆ, ಅರ್ಜೆಂಟ್ ಆಗಿ ಅದನ್ನ ಓಪನ್ ಮಾಡ್ಬೇಕಲ್ಲ. ಬರ್ತೀಯ? ಅಡ್ರೆಸ್ ಕೊಡಿ, ಬೆಳಗ್ಗೆ ಬರ್ತೀವಿ. ಅಯ್ಯೋ ಬಹಳ ಅರ್ಜೆಂಟಪ್ಪ. ನೋಡು, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ, ಅದನ್ನ ತೆಗೆದುಕೊಟ್ರೆ ಸಾಕು. ಈಗ ಆಗೋದಿಲ್ಲ ಸ್ವಾಮಿ. ಏನಂದ್ರೆ? ಹೋದ್ ಬನ್ನಿ. ಬೆಳಗ್ಗೆ ಹೋದ್ರಾಯ್ತು. 100 ರೂಪಾಯಿ ಕೊಡ್ತಾರಂತಲ್ಲ. ಅಪ್ಪ ನನ್ ಒಂದು ಹೊಸ ಲಂಗ. ಅಪ್ಪ ಸ್ಕೂಲ್ ಫೀಸ ಕಟ್ಟಿಲ್ಲಪ್ಪ. ಸರಿ, ಕೊಟ್ಟು ಬರ್ತೀನಿ. ನಾನು ತಗೋತೀನಿ, ನೀನು ಹೋಗು. ಬೇಗ ಬೇಗ ಆಯಪ್ಪ, ಅವನು ಹೋಗ್ತಾ ಇದ್ದಾನೆ, ನಾನು ಬರ್ತಾ ಇದ್ದೀನಿ. ನೀನಿಂತ ಹಲಾಕೋರ ಅಂತ ತಿಳಿದು ಟೂರ್ ನಾನು ಕ್ಯಾನ್ಸಲ್ ಮಾಡಿ ವಾಪಸ್ ಬಂದಿದ್ದೀನಿ. ಮುಚ್ಚು ಬಾಯ್, 1 ನಿಮಿಷ ಪೊಲೀಸ್ ಫೋನ್ ಮಾಡ್ತೀನಿ. ನೀನಿಂಥ ಮೋಸಗಾರ ಅಂತ ನನಗೆ ಗೊತ್ತಾಗಲಿಲ್ಲ. ಯಾರ್ದೋ ಮನೆ ಕರ್ಕೊಂಡು ಬಂದು ಬೀಗ ತೆಗೆಸಿದ್ಯಾ? ನನಗೆ ಹೀಗೆ ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಕಮಾನ್ ಬಾಯ್, ಈಗ ಬಾ, ಈಗ ಬಾ. ತಗೋ, ಅದೆಲ್ಲ ತೆಗೆದಕ್ಕ ನಾನು ಹಾಕೋದಿಲ್ಲ. ಹಾಕೋದಿಲ್ಲ, ಹಾಕೋದಿಲ್ಲ, ಹಾಕೋದಿಲ್ಲ. ರಮಣಪ್ಪ ಅದಕ್ಕೆ ಹಾಕದೆ ಹೋದ್ರೆ ಅವನಿಗಾಯ್ತಲ್ಲ, ಅದೇ ನಿನಗೂ ಆಗುತ್ತೆ. ನೀನೆಲ್ಲಿಗೋ ಬರ್ತೀಯ? ನನ್ನನ್ನು ಯಾಕೆ ಕೂಡ ಹಾಕಿದ್ರಿ? ಅಯ್ಯೋ ಮುಟ್ಟಾಳ, ಕೊಲೆ ಮಾಡೋದಕ್ಕೆ ಸಾಕ್ಷಿ ಬಿಡ್ಬೇನಾ? ರಮಣಪ್ಪ, ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಾಮಿ, ಸ್ವಾಮಿ, ನಾನು ಸಂಸಾರವಂತಿಗ ಸ್ವಾಮಿ. ಈ ಕೊಲೆ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನೀವು ಪುಣ್ಯ ಬರುತ್ತೆ ಸ್ವಾಮಿ. ಅಯ್ಯೋ ಗೊಗ್ಗು, ಪುಣ್ಯ ಆಗ್ಲೇ ಬಂದಾಯ್ತು ಕಣ. ನಾನು ಹೋಗ್ತೀನಿ. ಸ್ವಾಮಿ ಬೇಡಿ, ಹಾಗೆ ಮಾಡಬೇಡಿ, ಹಾಗೆ ಮಾಡಬೇಡಿ.
ನೀನ್ ಎಲ್ಲೇ ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಎಲ್ಲ ನಿನ್ನ ನೋಡಿದರೆ ನಿನ್ನನ್ನು ಹಿಡಿದು ಪೊಲೀಸ್ ಕೊಡ್ತೀವಿ. ಅಲ್ಲಿವರೆಗೂ ಅವ್ರು ಬದುಕಿದ್ರೆ ತಾನೇ. ಹಲೋ, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ನಾನು ರಾಮರಾವ್ ಮಾತಾಡ್ತಿದ್ದೀನಿ ಸರ್. ಬೀಗ ರಿಪೇರಿ ಮಾಡೋ ರಮಣಪ್ಪ ನಾನು ನನ್ನ ಲಾಕರ್ ಓಪನ್ ಮಾಡಿ ನನ್ನ ಶೂಟ್ ಮಾಡಿ ನನ್ನ ಹಣನೆಲ್ಲ ತೋಚ್ಕೊಂಡು ಓಡ್ ಹೋಗ್ತಿದ್ದಾನೆ. ಬೇಗ ಬನ್ನಿ ಇನ್ಸ್ಪೆಕ್ಟರ್. ಪಾಪಿ ಚಂಡಾಲ, ನನಗೆ ಮೋಸ ಮಾಡ್ತಿದ್ಯಾ? ನೀ ಎಲ್ಲಿದ್ರು ನನ್ ಬಿಡೋದಿಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ, ಎಲ್ಲ ಇದ್ರು ನಿನ್ನ ಮುಗಿಸ್ಬಿಡ್ತೀನಿ. ಅಲ್ಲಿ ಕೊಲೆ ಮಾಡ್ತಾರೆ, ಬನ್ನಿ. ನೀನ್ ಯಾರು? ಯಾರು ನೀನು? ಬೀಗ ರಿಪೇರಿ ಮಾಡೋ ರಮಣಪ್ಪ. ಓಹ್, ನೀನಾ? ಹೌದು. ಅರೆಸ್ತೀನಿ. ಹಲೋ. ಹಲೋ. ನನ್ ಜೊತೆಲಿ ಯಾಕೆ ಸ್ವಲ್ಪ ಹೊತ್ತು ಕಳಿಬಾರ್ದು? ಕಳಿಬಹುದು, ಆದ್ರೆ ನೀನಾಗ್ಲೇ ಚೆನ್ನಾಗಿ ಕುಡಿದು ಬಂದಿರೋ ಆಗಿದ್ಯಲ್ಲ. ಏನ್ ಮಾಡ್ಲಿ, ಬೇಜಾರು. ಹಣ ಇದೆ, ರೂಪ್ ಇದೆ, ಯೌವನ ಇದೆ, ಆಸೆ ಇದೆ, ಜೊತೆ ಮಾತ್ರ ಇಲ್ಲ. ಲೈಫೇ ಬೋರ್ ಆಗುತ್ತೆ ಅಂತ ಈಗ ಕುಡಿಯೋದು. ಮಿಸ್ಟರ್, ನಿಮ್ಗೆ ಗೊತ್ತಾ ಏನು? ಸಾವು ನಿಮ್ಗೆ ಯಾವಾಗ ಬರುತ್ತೆ ಅಂತ? ಗೊತ್ತಿಲ್ಲ. ಮೃತ್ಯು ದೇವತೆಯ ಜೊತೆಲಿ ಮಾತಾಡ್ತಿದ್ರು, ಗೊತ್ತಾಗಿಲ್ವಾ? ಯಾವಾಗ್ಲೂ ಯಾಕೆ ಸಾವಿನ ವಿಷಯನ ಮಾತಾಡ್ತೀಯ? ನಿನಗೆ ಸಾಯ್ಬೇಕು ಅಂತ ಇಷ್ಟ ಏನೋ? ಕರೆಕ್ಟ್, ತುಂಬಾ ಇಷ್ಟ. ಆದ್ರೆ ನೀವ್ ಸಾಯ್ದೆ ನಾನ್ ಸಾಯೋಕ್ಕಾಗತ್ತಾ? ಮಿಸ್ಟರ್, ನೀವು ಹುಟ್ಟಿರೋದೇ ನನಗೋಸ್ಕರ. ಸೋಡಾ ಇದೆಯಾ? ನಾಟ್ ನೆಸರಿ. ಹೇಗಿದೆ? ಹಲೋ ಮಿಸ್ಟರ್ ಕಮಲೇಶ್. ಜಸ್ಟ್ ಮಿನಿಟ್ ಮೇಡಮ್, ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಪ್ಲೀಸ್ ಪ್ಲೀಸ್. ಹಲೋ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ಇನ್ಮೇಲೆ ನೀನು ಎಚ್ಚರಿಕೆಯಿಂದ ಓಡಾಡ್ಬೇಕು. ಏನಂದ್ರೆ? ಹೆದರ್ಕೋಬೇಡ. ವಿಜಯ್ ನಿನ್ನ ಹಿಡಿಯೋಕ್ ಮುಂಚೆ ನೀನು ಅವನ್ನ ಮುಗಿಸ್ಬೇಕು. ನಾವು ನಿನ್ಗೆ ಏನ್ ಬೇಕೋ ಪ್ರೊಟೆಕ್ಷನ್ ಕೊಡ್ತೀವಿ. ಓಕೆ. ಅರುಣ,
ಅರುಣ, ಅರುಣ, ಯಾಕೆ ಕಳ್ತಿದ್ಯಾ? ಬಾಯಲ್ಲಿ ಕಮಾನ್. ಶಂಕರ್, 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 ನಿಮ್ಮನ್ ಕೊಲೆ ಮಾಡ್ದ ಪಾಪಿನ ನಾನ್ ಕೊಲ್ಲೋಕ್ಕಾಗ್ಲಿಲ್ವಲ್ಲ ಅಂತ ಹೇಳ್ತಿದ್ದೀನಿ. ಇವತ್ತೆಲ್ಲ ನಾಳೆ ನಾನು ಅವನ್ನ ಕೊಲ್ಲದೆ ಬಿಡೋಲ್ಲ, ಕೊಲ್ಲದೆ ಬಿಡೋಲ್ಲ. ಶಾಮಿ, ಹೇ ಶಾಮಿ, ಹೋಗಿ 4 ಚೀಲ ಸೌದೆ ತಗೊಂಬೋಗಪ್ಪ. ತಿಂತಾ ಇರೋ ತೊಂದರೆ ಕೊಡ್ಬೇಡ. ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ನಿಂಗೆ ಗೊತ್ತಿಲ್ಲ? ಬರ್ತೆ ಬರ್ತೆ, ನಾನು ಮಾಡಕ್ ತರ್ತೀನಿ, ತಿಂತಾರು ಶುದ್ಧ ತಿಂಡಿ ಪತ. ಹೋಗಿ ಸಾಂಬಾರ ತಗೊಂಬ ಹೋಗು. ಬಾಜ ನಿನ್ನ ಹತ್ರ ಚಪಾತಿ ಕೊಡು, ತಿನ್ಕೊಂಡು ಹೋಗ್ತೀನಿ. ಆಗಲ್ಲ, ತಗೊಂಬ ಹೋಗು. ಒಲೆ ಹಸಿ ಇಟ್ಟು. ಆಗಲ್ಲ. ಹಲೋ ಹಲೋ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಓಯ್, ಹಾ, ಇವತ್ತೇನ್ ಪ್ರೋಗ್ರಾಮ್? ಇನ್ನ ಥಿಂಕ್ ಮಾಡಿಲ್ಲ, ಬೋರ್ ಆಗ್ತಾ ಇದೆ. ಬರ್ತೀರಾ ನನ್ ಜೊತೆ? ನಿಮ್ ಮನ್ಸಿಗೆ ಬೋರ್ ಆಗ್ದಾಗ ನೋಡ್ಕೋತೀನಿ. ಜಸ್ಟ್ ಎ ಮಿನಿಟ್. ನಿಮ್ಮ ಅಪ್ಪನ ಹೆಸರು ತಿಳ್ಕೊಂಡ್ಬಿಟ್ಟಿದ್ಯಾ? ಯಾರು ನೀನು? ನಾನೊಬ್ಬ ಅನಾಥ. ನನ್ನ ಕಾಲಿಗೆ ಏಟು ಬಿದ್ದುಬಿಟ್ಟಿದೆ. ದಯವಿಟ್ಟು ದಯವಿಟ್ಟು ನನ್ನ ಕಾಪಾಡು ತಾಯಿ. ಒಳಗಡೆ ಬಾ, ಬಟ್ಟೆ ಕೊಡ್ತೀನಿ. ಅರುಣ, ಈ ಸ್ಥಳ ಎಷ್ಟು ಸುಂದರವಾಗಿದೆ. ಹೌದು, ಸ್ವರ್ಗನೇ ಇಳಿದು ಬಂದಾಗಿದೆ. ತಪ್ಪು ಮಿಸ್, ಸ್ವರ್ಗ ಇಲ್ಲಲ್ಲ, ಅಲ್ಲಿದೆ. ಇಲ್ಲಿಂದ ತಳ್ಳಿದ್ರೆ ನೇರ ಸ್ವರ್ಗನೇ ಸೇರ್ಕೋಬಹುದು. ತಳ್ಳಿದೆ ಕೂಡ ಸ್ವರ್ಗ ಕಳಿಸೋ ದಾರಿ ನನಗ್ ಗೊತ್ತಿದೆ. ನನ್ ಶಂಕರ್ನ ಕೊಂದು ಹಾಯಾಗಿರಬಹುದು ಅನ್ಕೊಂಡ್ಯಾ?
ಶಂಕರನ್ ಲವರ? ಅದಕ್ಕೆ ಬೆಂಗಳೂರಿಂದ ಸಿಮ್ಲಾವರೆಗೂ ನನ್ನಿಂದ ಬಂದೇನೋ? ನನ್ನನ್ನೇ ಸ್ವರ್ಗ ಕಳಿಸ್ಬೇಕು ಅನ್ಕೊಂಡ್ಯಾ? ನಿನ್ ಶಂಕರನ್ ಜೊತೆ ಸ್ವರ್ಗದಲ್ಲಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಯಾರಮ್ಮ ನೀನು? ಅರುಣ. ಇವನ್ಗೆ ಸಿಕ್ಕದೆ? ನಾನೇ ಅವ್ರನ್ನ ಹುಡ್ಕೊಂಡು ಫಾಲೋ ಮಾಡ್ಕೊಂಬಂದೆ. ಯಾಕೆ? ನನ್ ಶಂಕರ್ನ ಕೊಂದ ಆ ನೀಚನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ. ಶಂಕರ್ ಅವನ್ ಕೊಲ್ಲೋದಕ್ಕೆ ಕಾರಣ? ನೆಲದಲ್ಲಿ ಹೂತಿರೋ ಬಂಗಾರ ಗುಡಿ ರಹಸ್ಯನ ಅವರಿಂದ ಕತ್ಕೊಂಡು ಹೋಗೋಕೆ. ಅರ್ಥವಾಯ್ತು. ಅರುಣ, ತಪ್ಪು ಮಾಡೋನ್ ಶಿಕ್ಷೆ ಮಾಡೋದು ಸರ್ಕಾರದ ಕೆಲಸ. ಅದಕ್ಕಿಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಡಿ ಹೋಗೋಣ. ಎಲ್ಲಿಗೆ? ಸುರಕ್ಷಿತವಾದ ಜಾಗಕ್ಕೆ. ಇನ್ಮೇಲೆ ನೀನು ಒಂಟಿಯಾಗಿದ್ರೆ ಅವ್ರು ನಿನ್ನ ಪ್ರಾಣ ಉಳಿಸೋದಿಲ್ಲ. ಬಾ ಹೋಗೋಣ. ಹೆದರ್ಕೋಬೇಡಮ್ಮ, ನೀನ್ ನನ್ನ ತಂಗಿ ಇದ್ದ ಹಾಗೆ. ನಡಿ. ಕೊಟ್ಟ ಕೆಲಸ ಮರಿಯಲ್ಲ, ಇಟ್ಟು ಗುರಿ ತಪ್ಪಲ್ಲ, ಬೆಟ್ಟ ಅಡ್ಡ ಬಂದ್ರು ಬಿಡಲ್ಲ ಅಂತ ಹೇಳ್ತಿದ್ನಲ್ಲ ಆ ಬಸನ್ ಇದೇನಾ? ಕೊಲ್ಲಬೇಕಾದ ಕೈಗೆ ನೀನೇ ಸಿಕ್ಕಾಕೊಂಡು ಹಲ್ಲು ಬಿಡ್ತಾ ಇದೆಯಲ್ಲ, ಕಡೆಗೆ ನಾವೇ ಬಂದು ನನ್ನ ಕಾಪಾಡ್ಬೇಕಾಗಿ. ಮುಟ್ಟಿದ್ದಕ್ಕೆ 3 ಸಲ ಅಂತಾರೆ. 2 ಸಲ ನಾ ಸೋತಿರ್ಬೋದು, 3ನೇ ಸಲ ಖಂಡಿತ ಅವನು ಉಳಿಸಲ್ಲ. ಅವನು ಹಠ ಮಾಡಿ 3ನೇ ಸಲ ನಿನ್ನೆ ಹಿಡಿದು ಪೊಲೀಸಿಗೆ ಕೊಟ್ರೆ ಏನ್ ಮಾಡ್ತಿ? ಇಂಪಾಸಿಬಲ್. ಇಲ್ಲಿ ಯಾಕೆ ಕೂಗಾಡ್ತೀಯ? ಬೇಟೆ ಕೈ ಬಿಟ್ಟು ನಿನ್ನ ನಾನೇ ಸುಟ್ಟಾಗ್ತಿದ್ದೆ. ಬಂಗಾರದ ಗುಡಿ ಕಂಡುಹಿಡಿಯೋಕೆ ಸಹಾಯ ಮಾಡ್ತೀಯ ಅಂತ ಉಳಿಸಿದ್ದೀನಿ. ಖಂಡಿತ ಸಹಾಯ ಮಾಡ್ತೀನಿ. ಅದಿರೋ ಸ್ಥಳ, ಅದನ್ನ ತಿಳ್ಕೊಂಡಿರೋ ವ್ಯಕ್ತಿ ನನಗ್ ಗೊತ್ತು. ಯಾರು? ಶಂಕರ್ನ ಲವರ್ ಅರುಣ. ಎಲ್ಲಿದ್ದಾಳ ಅವಳು? ಇಲ್ಲೇ ಬೆಳಗ್ಗೆ ನನ್ನ ಜೊತೆಲಿ ಇದ್ದಾಳು ಅವಳೆ. ಒಂದು ದಿನ ಅವಕಾಶ ಕೊಡಿ, ಅವಳೆಲ್ಲೇ ಅಡಗಿದ್ರು ನಾನು ಹಿಡ್ಕೊಂಡ್ ಬರ್ತೀನಿ. ಆ ಕೆಲಸ ನಾನ್ ಮಾಡ್ತೀನಿ. Get out! ಹಾಗಾದ್ರೆ ಅವಳು ಆ ವಿಜಯ್ ಜೊತೆಲೇ ಇರ್ಬೇಕು.